ಅದೇ ನಾಳೆನೇ ಆ್ಯಕ್ಚುಲಿ ನಾಳೆನೇ ಬರ್ತೀನಿ ಅಂತ ಈಗ ಫೋನಲ್ಲಿ ಮಾತಾಡಿದೆ. ಅಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಈಗ ನಾನು ಫೋನ್ ಮಾಡಿದ್ರು. ಅವರು ಅಣ್ಣ ಇಲ್ಲ ನೀವು ಬುಧವಾರ ಬನ್ನಿ, ಇವತ್ತು ನಾಳೆ ಬಂದ್ ಕರೆ ಕೊಟ್ಬಿಟ್ಟಿದ್ದೀರಿ, ಅದು ಬಂದ್ ಕರೆ ಕೊಟ್ಟಿರೋದ್ರಿಂದ ನೀವು ಬಂದರೆ ಏನು ಉಪಯೋಗ ಆಗಲ್ಲ ಅಂತ ಹೇಳಿದ್ದಾರೆ. ಏನಾದರೂ ರಾಜ್ಯಾಧ್ಯಕ್ಷರ ಜೊತೆ ತೀರ್ಮಾನ ಮಾಡಿ ನಾವು ಮಾಡುವಂಥದ್ದು. ಸರ್, ಈಗ ಕಾಂಗ್ರೆಸ್ ಸರ್ಕಾರ ನೇರವಾಗಿ ನಿಮ್ಮ ಹೆಸರನ್ನು ಸೇರಿಸ್ಕೊಂಡು ಚಲುವರಾಯಸ್ವಾಮಿ ಅವರು ಹೇಳಿದ್ದಾರೆ, ಅಶೋಕ್ ಸೇರಿದಂತೆ ಅವ್ರ ಹಿಂದೆನೇ ಪಿತೂರಿ ಇರೋದು, ಬಿಜೆಪಿ ಅವರೇ ಪಿತೂರಿ ಮಾಡ್ತಾ ಇರೋದು, ಪ್ರಚೋದನೆ ಮಾಡ್ತಾ ಇರೋದು ಅಂತ ನೇರವಾಗಿ ಹೇಳಿದ್ದಾರೆ. ಮಸೀದಿಯಿಂದ ಕಲ್ಲೊಡೆಯೋಕ್ಕೆ ನಾನೇನು ಪಿತೂರಿ ಮಾಡೋಕ್ಕೆ ನಾನೇನು ಪಾಕಿಸ್ತಾನದಿಂದ ಬಂದಿದ್ದೀನ? ಮಸೀದಿಯಿಂದ ಕಲ್ಲೋಡ್ಸೋಕ್ಕೆ ನಾನೇನು ಪಾಕಿಸ್ತಾನದಿಂದ ಬಂದಿದ್ದೀರ? ಹೊಡೆದವ್ರು ಯಾರು? ಅವ್ರ ಬಗ್ಗೆ ಏನು ಕ್ರಮ ತೆಗೆದುಕೊಂಡಿದ್ದೀರಾ? ಅವ್ರ ಮೇಲೆ ಯಾವ ರೀತಿ ಕಾನೂನು ಕ್ರಮ ತೆಗೆದುಕೊಂಡಿದ್ದೀರಾ? ಏನೂ ಇಲ್ಲ. ನೀವು ಏನೇ ಕೇಸ್ ಹಾಕಲಿ ಅವ್ರ ಮೇಲೆ ನೋಡಿ 100% ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಆ ಎಲ್ಲ ಕೇಸ್ಗಳನ್ನು ವಾಪಸ್ ತೆಗಿತಾರೆ ಇವರು. ಕಳೆದ ಬಾರಿ ಹಾಸನದಲ್ಲಿ ಯಾರು ದಾಳಿ ಮಾಡಿದ್ರು, ಇಡೀ ಲೂಟಿಯನ್ನು ಮಾಡಿದ್ರು, ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ನ ನುಗ್ಗಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ರು, ಆ ಎಲ್ಲ ಕೇಸ್ಗಳನ್ನು ವಾಪಸ್ ತೆಗೆದಿದ್ದೀರಾ. ಮೈಸೂರಲ್ಲಾದಂಥ ಘಟನೆಗೂ ಕೂಡ ವಾಪಸ್ ತೆಗೆದಿದ್ದೀರಾ ನೀವು. ಜನಕ್ಕೆ ನಂಬಿಕೆ ಹೊರಟೋಗ್ಬಿಟ್ಟಿದೆ, ಕಾಂಗ್ರೆಸ್ ಮೇಲೆ ನಂಬಿಕೆ ಹೊರಟೋಗ್ಬಿಟ್ಟಿದೆ. ಇವ್ರು ಏನಿದ್ರೂ ಕೂಡ ಓಟ್ಗೋಸ್ಕರ ಹಿಂದೂಗಳನ್ನು ಬಲಿಪಶು ಮಾಡ್ತಾರೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗಿದೆ. ಅದರಿಂದ ಜನ ಇವಾಗ ಎಚ್ಚರಗೊಂಡಿದ್ದಾರೆ, ಹಿಂದೂಗಳೆಲ್ಲ ಎಚ್ಚರಗೊಂಡಿದ್ದಾರೆ. ಅದರ ಒಂದು ತಾರ್ಕಿಕ ಹೇಗೆ ಧರ್ಮಸ್ಥಳದ ಹೋರಾಟವನ್ನು ನಾವು ತೆಗೆದುಕೊಂಡ್ರೆ ಅದೇ ರೀತಿ ಮುಂದೆ ನಾವು ಈ ಭಾಗದಲ್ಲಿ ಏನು ಮಂಡ್ಯ, ಮೈಸೂರು, ಮಲೆನಾಡು ಭಾಗದಲ್ಲಿ ಏನು ನಿರಂತರವಾಗಿ ಹಿಂದೂಗಳ ಮೇಲೆ ಹಲ್ಲೆ ನಡೀತಾ ಇದೆ, ದೌರ್ಜನ್ಯ ನಡೀತಾ ಇದ್ದಾರೆ, ಇದ್ರ ವಿರುದ್ಧ ದೊಡ್ಡ ಹೋರಾಟವನ್ನು ನಮ್ಮ ಪಕ್ಷದ ಪದಾಧಿಕಾರಿಗಳು ರಾಜ್ಯದ ಅಧ್ಯಕ್ಷರ ಜೊತೆ ಯೋಚನೆ ಮಾಡಿ ಮುಂದಿನ ದಿನದಲ್ಲಿ ಮಾಡ್ತೀರಿ. ಇಲ್ಲ ಅಂದರೆ ಇಲ್ಲಿ ಹಿಂದೂಗಳಿಗೆ ಉಳಿಗಾಲ ಇಲ್ಲ. ಕಾಂಗ್ರೆಸ್ಸು, ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗ್ ಬಂದ ಮೇಲೆ ಹಿಂದೂಗಳಿಗೆ ಉಳಿಗಾಲ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ.